ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳನ್ನು ತೆರವುಗೊಳಿಸಿರುವಂತಹ ವಿಚಾರ ರಾಜ್ಯ ಸರ್ಕಾರಕ್ಕೆ ಒಂದು ಬಿಸಿ ತುಪ್ಪದ ರೀತಿಯಲ್ಲಿ ಪರಿಣಮಿಸಿಬಿಟ್ಟಿದೆ. ಇಕ್ಕಟ್ಟಿನಲ್ಲಿ ಸಿಲುಕೊಂಡ್ಬಿಟ್ಟಿದೆ ರಾಜ್ಯ ಸರ್ಕಾರ. ಅಕ್ರಮ ಸಕ್ರಮದ ವಿಚಾರದಲ್ಲಿ ಸರ್ಕಾರಕ್ಕೆ ಇಲ್ಲದೆ ಇರೋದು ಕ್ಲಾರಿಟಿ ಗೊತ್ತಾಗ್ತಾ ಇದೆ. ಅಕ್ರಮ ಹೇಗೆ ಸಕ್ರಮವಾಗುತ್ತೆ ಎಂಬಂತಹ ಪ್ರಶ್ನೆಗೆ ಸರ್ಕಾರದ ಬಳಿ ಡಿಸಿಎಂ ಸಿಎಂ ಬಳಿ ಉತ್ತರವೇ ಇಲ್ಲ. ಅಕ್ರಮ ಅನ್ನೋದೇ ಆದರೆ ಪರ್ಯಾಯ ವ್ಯವಸ್ಥೆ ಹೇಗೆ ಮತ್ತು ಯಾಕೆ ಅನ್ನುವಂತಹ ಪ್ರಶ್ನೆ. ಯಾವ ಮಾನದಂಡವನ್ನು ಫಿಕ್ಸ್ ಮಾಡಿಕೊಂಡು ನೀವೀಗ ಮನೆಯನ್ನು ಹಂಚುತ್ತಾ ಇದ್ದೀರಿ ಅನ್ನುವಂತಹ ಪ್ರಶ್ನೆಗೂ ಕೂಡ ಉತ್ತರ ಇಲ್ಲ. ಸಿಎಂ ಡಿಸಿಎಂ ಇಬ್ಬರ ಬಳಿಯೂ ಕೂಡ ಉತ್ತರ ಇಲ್ಲದೆ ಇರೋದು ಸರ್ಕಾರ ಪೇಚೆಗೆ ಸಿಲುಕಿಕೊಂಡಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಕೇಸ್ನಲ್ಲಿ ಮಾನವೀಯತೆಯ ಕಾರಣವನ್ನು ಸರ್ಕಾರ ಮುಂದಿಡ್ತಾ ಇದೆ. ನೋಡಿ, ನಾವು ಆವತ್ತೇ ಪ್ರೆಡಿಕ್ಟ್ ಮಾಡಿದ್ವಿ ಕೇರಳ ಲಾಬಿಗೆ ರಾಜ್ಯ ಸರ್ಕಾರ ಮಣಿಬಹುದಾ ಅಂತ. ಮಣಿದಿರೋದು ಕಾಣಿಸ್ತಿದೆ ನಮಗೆ. ನಿಯಮ ಮೀರಿ ಮನೆಗಳನ್ನು ನಾವು ಕೊಡ್ತೀವಿ ಅಂತ ವಾಗ್ದಾನವನ್ನು ಕೊಟ್ಬಿಟ್ರ. ಹಾಗಾದ್ರೆ ಇವರೇ ಹೇಳ್ತಾ ಇದ್ರಲ್ಲ, ಎಲ್ಲೋ ಕಾನೂನು ಎಲ್ರಿಗೂ ಒಂದೇ. ಅಂಬೇಡ್ಕರ್ ಅವರ ಆಶಯ ಇದ್ದಿದ್ದೆ ಎಲ್ಲ ಜಾತಿ ಧರ್ಮಗಳನ್ನ ಮೀರಿ ಕಾನೂನನ್ನ ಎತ್ತಿ ಹಿಡಿಬೇಕು ಅಂತ. ಅದು ಎಲ್ಲಿ? ಸಂತ್ರಸ್ತರು ಅನ್ನೋದನ್ನ ಯಾರಿಗೆ ವ್ಯಾಖ್ಯಾನಿಸಬೇಕು? ಅತಿಕ್ರಮಿಗಳು ಸಂತ್ರಸ್ತರು ಹೇಗಾಗ್ತಾರೆ? ಒಂದು ತೆಳುವು ಲೈನ್ ಇರುತ್ತಲ್ಲ, ಆ ವ್ಯತ್ಯಾಸ ಸರ್ಕಾರಕ್ಕೆ ಗೊತ್ತಿಲ್ವಾ? ಗೊತ್ತಿದೆ. ಗೊತ್ತಿದ್ರೂ ಕೂಡ ಕೇರಳ ಸಿಎಂ ಟ್ರ್ಯಾಪಿಗೆ ಇವರು ಬಿದ್ದು ಒದ್ದಾಡ್ತಾ ಇದ್ದಾರೆ. ಆಚೆ ಬರೋಕ್ಕೂ ಆಗಲ್ಲ, ಒಳಗಿದ್ರೆ ಸಾರ್ವಜನಿಕರು ಹಿಡಿ ಶಾಪ. ಆಮೇಲೆ ನಮಗೆ ಸಹಜವಾಗಿ ಕೆಲವು ಪ್ರಶ್ನೆಗಳಿದ್ದಾವೆ. ಏನು ಪ್ರಶ್ನೆ? ಎಲ್ರಿಗೂ ಕೂಡ ಎಲ್ಲೆಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಆಗಿದೆ ಎಲ್ಲ ಕಡೆ ಹಿಂಗೆ ಫಾಲೋ ಮಾಡಿದ್ದೀರಾ ನೀವು? ಪ್ರಶ್ನೆ ಇದೆ. On the ground of humanitarian grounds, we are making alternative arrangement. ಅದು ನೋಡ್ತಾರೆ ಕಾರ್ಪೊರೇಷನ್ ಅವರು. ಇನ್ನು ಮುಂದೆ ಬರಬಾರ್ದಾಗ ನೋಡ್ಕೋಬೇಕು ಅಂತ ಮಾಡಿದ್ದೀನಿ. ಇನ್ನು ಮುಂದೆ ಯಾರು ಕೂಡ ಅಧಿಕಾರಿಗಳಿಗೆ ಜವಾಬ್ದಾರರು ಅದಕ್ಕೆ ಅಂತ ಹೇಳಿದ್ದೀನಿ. ಈ ಥರ ಇಲ್ಲೀಗಲ್ ಆಗಿ ಮನೆಗಳು ಕಟ್ಟಿಕೊಳ್ತಕ್ಕಂಥದ್ದು, ಸರ್ಕಾರಿ ಜಾಗದಲ್ಲಿ ವಾಸ ಮಾಡ್ತಕ್ಕಂಥದ್ದು, ಶೆಡ್ ಹಾಕೊಳ್ತಕ್ಕಂಥದ್ದು, ಗುಡಿಸಲು ಹಾಕೊಳ್ತಕ್ಕಂಥದ್ದು, ಇದಕ್ಕೆಲ್ಲ ಅವಕಾಶ ಮಾಡಿಕೊಡ್ಕೊಡೋದು ಅಂತ ಹೇಳಿ ಅಧಿಕಾರಿಗಳಿಗೆ ಹೇಳಿದ್ದೀನಿ. ದಟ್ ಇಸ್ ವೈ ಐ ಶೆಡ್ ಏನಂತ ಹೇಳಿದ್ದೀನಿ, ಯಾರೋ ಅಧಿಕಾರಿಗಳು ಅವತ್ತಿದ್ರು ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಬಡವರಿಗೆ ಕೊಡಬೇಕಂತ ಮನೆಗಳು ಕಟ್ಟಿಲ್ಲ. ಇದು ಬಡವರಿಗೆ ಕೊಡಬೇಕಂತ ಮನೆಗಳು ಕಟ್ಟಿಲ್ಲ. ಇದು 1 ಲಕ್ಷ ಸ್ಕೀಮ್ ನಿಮ್ಮ ಕಾಲದಲ್ಲೇ ಬಂದಿದೆ. ಇದು ಈ ಮನೆಗಳು ಕಟ್ಟಿರೋದು 1 ಲಕ್ಷ ಮನೆಗಳು ಕಟ್ಟಿರೋದು ಬಡವರು ಕೊಡೋಕ್ಕೆ. ಯಾರಿಗೆ ಮನೆ ಇಲ್ಲ, ಯಾರಿಗೆ ಸೈಟ್ ಇಲ್ಲ ಅವರು ಕೊಡೋಕ್ಕೆ. ಇವರೆಲ್ಲ ಸೈಟ್ ಇಲ್ಲದವರು, ಮನೆ ಇಲ್ಲದವರು, ಇವರಿಗೆ 1 ಲಕ್ಷ ಮನೆಗಳು ಕಟ್ಟಿ. It is very unfortunate that senior leaders like Pinarayi should know fact of what is the issue in Bangalore. Some people, they have encroached. It is a waste dump site which was for putting this waste. It is in a quarry pit. It is a very dangerous place where a lot of health hazards are there, and there illegally they have tried to occupy some land grabbers. The government and our local MLA also insisted it is very dangerous. We know that we have humanity. We are ready to give them. We have given them opportunity to go to their some new places. They have encroached. All of a sudden they have encroached. None of them are. Only few of them are locals. Other of them are coming and encroached the places. So it is a quarry pit for a solid waste management. Senior like Pinarayi should not interfere with such type of affairs. We know Bangalore well. We don't want to entertain this slum who just wanted to create this land mafias. So we have tried to protect our land, and those who are eligible, definitely we are ready to give houses to them in the Rajiv Gandhi houses. My Chief Minister also has directed. I have also directed them. I have submitted a report. Even my leaders from Kerala also have spoken to us. Please, I request Mr. Pinarayi, without knowing things, the fact of the case, you should not interfere with such a. We are not into any bulldozer. We have not done anything with the bulldozer, using bulldozer. We have tried to protect the public place. ನಾನು ಹೋಗಿ ಸ್ಪಾಟ್ ನೋಡ್ಕೊಂಡು ಬಂದಿದ್ದೀನಿ. ಇಲ್ಲಿಗಲ್ ಕನ್ಸ್ಟ್ರಕ್ಷನ್ನು ಹಂತಂತವಾಗಿ ಕೆಲವರೆಲ್ಲ ಹಾಕೊಂಡಿದ್ದಾರೆ. ಕೆಲವರು ದುಡ್ಡು ಕಲೆಕ್ಟ್ ಮಾಡಿಬಿಟ್ಟು ಹಾಕಿದ್ದಾರೆ ಅನ್ನೋ ಮಾಹಿತಿ ಕೂಡ ನಮಗಿದೆ. ಕೆಲವು ಮನೆ ಇದ್ರೂ ಕೂಡ ಬಂದು ಕೆಲವು ಸೇರ್ಕೊಂಡಿರ್ತಾರೆ. ಎಲ್ಲರಿಗೂ ಎಲ್ಲೆಲ್ಲೋ ಮನೆಗಳಿರ್ತವೆ. ಉದ್ಯೋಗಕ್ಕೋಸ್ಕರ ಬೆಂಗಳೂರಿಗೆ ಬಂದು ಸೇರ್ಕೊಂಡಿರ್ತಾರೆ.